ಇವತ್ತು ಬೆಳಗ್ಗೆ 6 ಗಂಟೆಗೆ ಎದ್ದು ಬೆಳಗ್ಗೆನೆ ಸ್ನಾನ ಮಾಡಿ ರೆಡಿ ಆದೆ. ಈಚೆ ಕಡೆ ಬಂದು ಸೂರ್ಯನ ಗಾಯಾಳ ಅಂತಂದ್ರೆ ಸೂರ್ಯ ಏನೇ ಎದ್ದೇ ಇರಲಿಲ್ಲ. ಬೆಳಗ್ಗೆ ನಮ್ಮಮ್ಮ 4 ಗಂಟೆಗೆ ಎದ್ದು ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ಲು. ಯಾಕಂದ್ರೆ ನವರಾತ್ರಿ ಶುರುವಾಗಿದೆ ಅಲ್ವಾ, ಡೈಲಿ ಮಾಡೇ ಮಾಡ್ತಾರೆ. ಇನ್ನು ನಾನು ಹಂಗೆ ರೆಡಿಯಾಗಿ ದೇವಸ್ಥಾನಕ್ಕೆ ಅಂತ ಹೊರಟೆ. ನಮ್ಮೂರು ದೇವಸ್ಥಾನದಲ್ಲಿ ದೇವ್ರನ್ನ ಪಟಕುಳಿಸಿದ್ದಾರೆ. 9 ದಿನ ಕೂಡ ಅಲ್ಲಿ ದೇವ್ರ ಪೂಜೆ ನಡೆಯುತ್ತೆ. ಅಂದಾಗೆ ಇವತ್ತಿದ್ದು ನಮ್ಮದೇ ಪೂಜೆ ಇತ್ತು. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಹೋದೆ. ನೋಡಿ, ಇದೇ ನಮ್ಮೂರಿನ ಬಸವಣ್ಣ. ಇವತ್ತಿಂದ 9 ದಿನಗಳ ಕಾಲ ನಾವು ಇಲ್ಲಿ ಒಂದು ದೀಪನ ಹಚ್ಚಿರ್ತೀವಿ. ಆ ದೀಪನ ಹಾರದೇ ಇರೋ ಥರ ನೋಡ್ಕೊತೀವಿ. ನಾವಂತೂ ಬಸವಣ್ಣನ ಫಾಲೋವರ್ಸ್ ಗುರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಪೂಜೆ ಮುಗಿಸಿ ಆಫೀಸ್ಗೆ ಟೈಮೇ ಆಗೋಗಿತ್ತು ಗುರು. ಗಾಡಿ ಎತ್ಕೊಂಡು ಮರೋ ಅಂತ ಸ್ಪೀಡಲ್ಲಿ ಬಂದೆ ಗುರು. ಅವ್ನ ಅಕ್ಕನ ರೋಡೆಲ್ಲ ಖಾಲಿ ಖಾಲಿ, ನಾನಂತ ಫುಲ್ ಜಾಲಿ. ಗಾಡಿ ಪಾರ್ಕಿಂಗ್ ಮಾಡಿ ನಮ್ಮ ಪಾರ್ಕಿಂಗ್ ಅಣ್ಣನ ಮಾತಾಡ್ಸೋಣ ಅಂತ ಬಂದೆ. ಹಂಗೆ ಗಾಡಿ ಟಿಕೆಟ್ ತಗೊಂಡು ರೈಲ್ವೆ ಸ್ಟೇಷನ್ ಕಡೆ ನಡ್ಕೊಂಡ್ ಬಂದ್ರೆ ಇನ್ನೂ ನಮ್ಮ ಗಾಡಿನೇ ಬಂದಿರಲಿಲ್ಲ. ಟ್ರೈನಲ್ಲಿ ಓಡಾಡೋ ಕತೆ ಇಷ್ಟೇ ಗುರು. ಬರೋ ಟೈಮ್ ಟ್ರೈನ್ ಬರಲ್ಲ. ಆಫೀಸ್ ಚೂರು ಲೇಟ್ ಆದರೆ ಅಲ್ಲಿ ನಮ್ಮ ಮಾವ ಕಾಯ್ತಾ ಇರ್ತಾನೆ. ಗುರು 5 ನಿಮಿಷ ಟ್ರೈನ್ ಲೇಟ್ ಆದರೆ ನೋಡಿ ಎಷ್ಟು ಜನ ನಿಂತಿರ್ತಾರೆ ಅಂತ. ನೆಕ್ಸ್ಟ್ ಟ್ರೈನ್ಗೆ ಹೋಗೋರು, ಈ ಟ್ರೈನ್ಗೆ ಹೋಗೋರು ಎಲ್ಲರೂ ಇದೇ ಟ್ರೈನ್ಗೆ ಬರ್ತಾರೆ. ಈ ಸಿಕ್ಕಾಪಟ್ಟೆ ರೆಸ್ಟಲ್ಲಿ ಕೂಡ ಡೈಲಿ ಟ್ರಾವೆಲ್ ಮಾಡ್ತಾರೆ ಅಂತ ನನ್ನ ಟ್ರೈನ್ ಮೇಟ್ಸ್ಗೆ ಒಂದು ಹ್ಯಾಟ್ಸ್ ಆಫ್. ಆದರೆ ನಾನು ಈ ಟ್ರೈನ್ಗೆ ಹೋಗಲಿಲ್ಲ, ತಿಕ್ಕಾಬಸ್ಕೊಂಬಂದು ಕುತ್ಕೊಂಡೆ ಅಷ್ಟೇ. ಅಷ್ಟೊತ್ತಿಗೆ ನಮ್ಮ ಟ್ರೈನ್ ಬಂತು. ಇವತ್ತು ನಮ್ಮ ಗ್ಯಾಂಗ್ನ ನ್ಯೂ ಮೆಂಬರ್ ಕೂಡ ಬಂದಿದ್ರು. ಅವ್ರು ಇವರೇ ನೋಡಿ. ಮನೆ ಹತ್ರಕ್ಕೆ ಬರ್ತೀರಾ? ನಿನ್ನ ಅಡ್ರೆಸ್ ಕಳ್ಸ. ಏನಣ್ಣ, ಇವ್ರನ್ನೆಲ್ಲೋ ನೋಡಿದೀನಿ ಅನ್ಕೊಂಡೆ. ಆಮೇಲೆ ನನ್ನ ಫ್ರೆಂಡ್ ಹೊಟ್ಟೆ ನೋಯ್ತಿದೆ ಏನಾದ್ರು ಕೊಡೋ ಅಂತಂದಾಗ ನಮ್ಮ ಫ್ರೆಂಡು ಏನೋ ಕೊಟ್ಟ. ನಮ್ಮ ಸರ್ಕಾರ ಮೆಟ್ರೋ ದುಡ್ಡನ್ನ ಜಾಸ್ತಿ ಮಾಡಿದ್ರು ಕೂಡ ನಮ್ಮ ಜನ ಓಡಾಡೋದು ಕಮ್ಮಿ ಮಾಡಿಲ್ಲ. ನಮ್ಮ ಮೆಟ್ರೋ ಅಂದ್ಕೊಂಡು ನಮಗೆ ಇಟ್ರು. ಮೆಟ್ರೋಗೆ ಬಂದು ನೋಡಿದ್ರೆ ಏನು ಎಲ್ಲ ರೆಡ್ ಅಂಡ್ ರೇಟ್ ಹಾಕೊಂಡು ಮಿಂಚ್ತಾ ಇದ್ದಾರೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಆಮೇಲೆ ವ್ಯಾಲೆಂಟೈನ್ಸ್ ಡೇನ ಇವತ್ತು ಅನ್ಕೊಂಬಿಟ್ಟೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಮೆಟ್ರೋ ಹೊತ್ತು ಕುತ್ಕೊಂಡೆ. ನನ್ನ ಪಕ್ಕ ಸೀಟ್ ಖಾಲಿ ಇತ್ತು. ಅಲ್ಲಿ ನೋಡಿದ್ರೆ ಒಂದು ಹುಡುಗಿನೇ ಬಂದು ಕುತ್ಕೊಳ್ಬೇಕಾ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ನೀನು ಇವತ್ತಿನ ಕತೆ ಮುಗೀತು. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.